ಇದು ಕೇವಲ ಒಂದು 500 ರೂಪಾಯಿಯ ನೋಟು ಮಾತ್ರ ಅಲ್ಲ. ಸೊ ಇದರ ಹಿಂದೆ ಬಹಳಷ್ಟು ದೊಡ್ಡ ವಿಷಯ ಇರುವ ಕಾರಣದಿಂದಲೇ ಇದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ನಮ್ಮಂಥ ಒಬ್ಬ ಸಾಮಾನ್ಯರಿಗೆ ಅವಧೂತ ವಿನಯ್ ಗುರೂಜಿ ಅವರು ಆ ಸಂದರ್ಭದಲ್ಲಿ ಅವರ ಮನಸ್ಸಿನಿಂದ ಬಹಳ ಪ್ರೀತಿಯಿಂದ ನಾವೆಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡಿದ್ರು ಕೂಡ ಅಲ್ಲಿ ಆ ಸಂದರ್ಭಕ್ಕೆ ಅವರು ಕೊಟ್ಟಿರುವಂತಹ ಈ 500 ರೂಪಾಯಿ ಇದೆಯಲ್ಲ, ನನ್ನ ಜೀವನದಲ್ಲಿ ಬಹಳ ಬಹಳ ವಿಶೇಷವಾದ ಸ್ಥಾನವನ್ನು ಪಡ್ಕೊಂಡಿದೆ. ಯಾವುದೇ ಒಂದು ವಿಷಯ ಕೂಡ ನಮ್ಮ ಕೈ ಸೇರಬೇಕಿದ್ರೆ, ಇವತ್ತು ವಸ್ತುವಾಗಲಿ ಅಥವಾ ಒಬ್ಬ ವ್ಯಕ್ತಿ ಆಗಲಿ ಅಥವಾ ಅಧಿಕಾರ ಆಗಲಿ ಜವಾಬ್ದಾರಿಗಳಾಗಲಿ ಎಲ್ಲವೂ ಕೂಡ ನಮ್ಮ ಪ್ರಯತ್ನಗಳು ಇರಬೇಕೇ ಹೊರತು ಅದು ನಮಗೆ ಸಿಗುವಂಥದ್ದು ವಿಧಿಲಿಖಿತ ಅಂತ ಹೇಳುವಂಥದ್ದು ಇರ್ತದೆ. ಅದರ ಮುಖಾಂತರವೇ ನಮ್ಮ ಕೈ ಸೇರ್ತದೆ ಅಂತ ಹೇಳೋದಕ್ಕೆ. ಎಲ್ರಿಗೂ ನಮಸ್ಕಾರ, ನಾನು ವಿಜಯ ವಿಖ್ಯಾತ್. ಇವತ್ತು ಒಂದು ಸಣ್ಣ ವಿಷಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಬೇಕಾಗಿಯೇ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಏನಪ್ಪ ಅಂತ ಹೇಳಿದರೆ, ನಾವು ಜೀವನದಲ್ಲಿ ಏನೋ ಒಂದು ವಸ್ತುಗಳು ಬೇಕು ಅಥವಾ ನಾವೇನೋ ಕನಸನ್ನು ಕಂಡಿರ್ತೇವೆ, ಆಸೆಗಳನ್ನು ಪಟ್ಟಿರ್ತೇವೆ. ನಾವೆಲ್ಲ ತಿಳ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಯಾವುದೇ ಒಂದು ವಸ್ತು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ನಮ್ಮನ್ನು ಸೇರಬೇಕು ಅಂತ ಹೇಳಿದರೆ ಅದು ನಾವು ನಿರೀಕ್ಷೆ ಮಾಡಿರುವಂತಹದ್ದು ಸರಿನೇ ಇರ್ಬೋದು. ನಮ್ಮ ಯೋಚನೆಯ ಪ್ರಕಾರ ನಮ್ಮ ನಿರೀಕ್ಷೆಗಳು ಸರಿ ಇರ್ಬೋದು. ಆದರೆ ಆ ವ್ಯಕ್ತಿ, ಆ ವಸ್ತು ನಮ್ಮ ಕೈ ಸೇರಬೇಕಿದ್ರೆ ಅದೊಂದು ಡಿಸೈಡ್ ಮಾಡೋದು ನಾವಂತೂ ಖಂಡಿತವಾಗ್ಲೂ ಅಲ್ಲ, ನಮ್ಮ ಯೋಚನೆಗಳು ಖಂಡಿತವಾಗ್ಲೂ ಅಲ್ಲ. ನಾವು ಆಲೋಚನೆ ಮಾಡಿರುವಂತಹ ವಿಷಯಗಳು ನಮಗೆ ಸಿಕ್ಕಿದಾಗ ಖುಷಿ ಆಗುತ್ತೆ, ಸಿಗದೇ ಇದ್ದಾಗ ಬಹಳಷ್ಟು ನೋವಾಗುತ್ತೆ ಅಲ್ವಾ? ಹಾಗಿದ್ದಾಗ ಇದು ನಾವೇ ಅದರ ಬಗ್ಗೆ ಆಲೋಚನೆಯನ್ನ ಮಾಡಿ ಯಾಕೆ ನಾವು ಬೇಸರಗೊಳ್ಳಬೇಕು? ಇದು ಕೂಡ ನಾವು ನಮ್ಮಲ್ಲಿ ಪ್ರಶ್ನೆಯನ್ನ ಮಾಡಿಕೊಳ್ಳಬಹುದು. ನೋಡಿ, ನಾನು ಬಹಳಷ್ಟು ಸಮಯದಿಂದ ವಿಡಿಯೋಗಳನ್ನು ನೋಡ್ತಿರುವಾಗ ಸಾಕಷ್ಟು ವ್ಯಕ್ತಿಗಳನ್ನು ಫಾಲೋ ಮಾಡ್ತಾ ಇರ್ತೇನೆ. ಅದರಲ್ಲಿ ಅವಧೂತ ವಿನಯ್ ಗುರೂಜಿ ಅವರು ಕೂಡ ಒಬ್ಬರು. ಸೊ ನಾನಿವತ್ತು ವಿಡಿಯೋನ ಪ್ರಾರಂಭ ಮಾಡಿರುವಾಗ ನನ್ನ ಮುಂದೆ ಇಲ್ಲಿ 500 ರೂಪಾಯಿ ಕಾಣ್ತಾ ಇರ್ಬೋದು ನಿಮಗೆ, ಈ 500 ರುಪೀಸ್. ಸೊ ಈ 500 ರೂಪಾಯಿಯಲ್ಲಿ ಏನು ಅಡಗಿದೆ, ಈ 500 ರೂಪಾಯಿಯನ್ನು ಇಟ್ಕೊಂಡು ಇವನು ಯಾಕೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡಿದ್ದಾನೆ ಅಂತ. ಇದು ಕೇವಲ ಒಂದು 500 ರೂಪಾಯಿಯ ನೋಟು ಮಾತ್ರ ಅಲ್ಲ. ಸೊ ಇದರ ಹಿಂದೆ ಬಹಳಷ್ಟು ದೊಡ್ಡ ವಿಷಯ ಇರುವ ಕಾರಣದಿಂದಲೇ ಇದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ಇದೆಲ್ಲ ಹಂಚಿಕೊಳ್ಳುವಂಥ ವಿಚಾರನ ಇದರಲ್ಲಿ ಏನಿದೆ ಹೀಗೆಲ್ಲ ನೀವು ಥಿಂಕ್ ಮಾಡ್ತಾ ಇದ್ರೆ, ನನಗಂತೂ ನಿಜವಾಗ್ಲೂ ಇದರಲ್ಲಿ ದೊಡ್ಡ ಮೆಮೊರಿ ಇದೆ, ಒಂದು ದೊಡ್ಡ ನೆನಪು ಇದೆ. ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಆಲ್ರೆಡಿ ಹೇಳಿರುವ ಹಾಗೆ ವಿನಯ್ ಗುರೂಜಿ ಅವಧೂತ ಎಲ್ಲರಿಗೂ ಗೊತ್ತಿದೆ. ಅವರ ಹಲವಾರು ಕಡೆಗಳಲ್ಲಿ ನಡೆಸಿಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು, ಅವರ ಮಾತುಗಳನ್ನು ಎಲ್ಲವನ್ನ ಕೂಡ ನಾನು ಫಾಲೋ ಮಾಡ್ತಾ ಇದ್ದೇನೆ. ಅವರ ಒಂದು ವಿಷಯಗಳು, ಅವರ ಜ್ಞಾನ ಭಂಡಾರದ ಒಬ್ಬ ದೊಡ್ಡ ಅಭಿಮಾನಿ ನಾನು. ಹಾಗಾಗಿ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವಂತೆ ಸುಳ್ಯದ ಡಾಕ್ಟರ್ ಕೆ.ವಿ. ರೇಣುಕಾ ಪ್ರಸಾದ್ ರವರು ಹಾಗೆಯೇ ಅವರ ಮನೆಯವರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಳ್ಳಿಯ ರಥದ ಸಮರ್ಪಣೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಬೆಳ್ಳಿಯ ರಥ ಸಮರ್ಪಣೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಗ್ತಾ ಇರಬೇಕಿದ್ರೆ KVG ಇಂಜಿನಿಯರಿಂಗ್ ಕಾಲೇಜಿನ ಹಳೆಯ ವಿದ್ಯಾರ್ಥಿ, ಹಿರಿಯ ವಿದ್ಯಾರ್ಥಿ ಆಗಿರುವಂಥ ಅವಧೂತ ವಿನಯ್ ಗುರೂಜಿ ಅವರು ಕೂಡ ಆಹ್ವಾನದ ಮೇರೆಗೆ ಅಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ರು. ಎಲ್ಲರೂ ಹೇಳ್ತಾ ಇದ್ರು, ಸೇರಿರ್ತಕ್ಕಂಥ ಸಹಸ್ರಾರು ಮಂದಿಯಲ್ಲಿ ವಿನಯ್ ಗುರೂಜಿ ಅವರು ಬಂದಿದ್ದಾರೆ, ಸೊ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಇದ್ದಾರೆ ಎಲ್ಲ ಅತಿಥಿಗಳ ಜೊತೆಯಲ್ಲಿ ಅಂತ ಹೇಳುವಂಥದ್ದು ಹೇಳಿದರು. ಮೊದಲೇ ನಾನು ಅವರ ಅಭಿಮಾನಿ ಆಗಿರುವ ಕಾರಣದಿಂದ ಸೊ ಅವರನ್ನೊಂದು ನೋಡಬೇಕು ಅಂದರೆ ನಾವು ರಥದ ಹತ್ರ ಹೋಗಿ ಅಲ್ಲೇ ನಿಂತು ನೋಡುವಷ್ಟೆಲ್ಲ ನಮಗೆ ಆಗ್ತಾ ಇರಲಿಲ್ಲ, ಯಾಕಂದರೆ ಅಷ್ಟು ಕ್ರೌಡ್ ಅಲ್ಲಿತ್ತು. ಬಟ್ ನಮ್ಮದೊಂದು ಮೀಡಿಯಾ ಆಗಿರುವ ಕಾರಣದಿಂದ ರಥದ ಹಿಂಭಾಗದಲ್ಲಿ ಹೋಗಿ ಅವರು ರಥಕ್ಕೆ ಒಂದು ಸುತ್ತನ್ನು ಬರುವ ಸಂದರ್ಭದಲ್ಲಿ ಜಸ್ಟ್ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೆ. ಬಟ್ ನನಗೆ ಗೊತ್ತಿಲ್ಲ, ನಾನು ಅವರನ್ನ ನೋಡಬೇಕು, ಒಂದು ಅವಕಾಶ ಸಿಕ್ಕರೆ ಒಂದು ಫೋಟೋವನ್ನು ತೆಗಿಬೇಕು ಅಂತ ಆಲೋಚನೆ ಮಾಡ್ತಿದ್ದಂಥ ವ್ಯಕ್ತಿ ನಾನು. ವಿಶೇಷವಾಗಿ ಆ ಸಂದರ್ಭದಲ್ಲಿ ಸ್ವತಃ ವಿನಯ್ ಗುರೂಜಿ ಅವರೇ ರಥಕ್ಕೆ ಸುತ್ತ ಬರಬೇಕಿದ್ರೆ ನಾನು ಅಲ್ಲಿ ನಿಂತ್ಕೊಂಡಿದ್ದೆ, ನನ್ನ ಜೊತೆ ಮಾತಾಡಿದರು. ಸೊ ನಮ್ಮ ವಿಡಿಯೋವನ್ನು ಅವರು ಕೂಡ ವೀಕ್ಷಿಸುವುದರ ಬಗ್ಗೆ ಹೇಳಿದರು. ಬಹಳ ಖುಷಿ ಆಯ್ತು ಮಾತ್ರ ನನಗೆ. ಅಷ್ಟು ಬ್ಯುಸಿ ಶೆಡ್ಯೂಲ್ ಇರ್ತಾರೆ, ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ವೇದಿಕೆಯನ್ನೆಲ್ಲ ಶೇರ್ ಮಾಡ್ಕೊಳ್ತಿರ್ತಕ್ಕಂಥ ಆ ಒಬ್ಬ ಅವಧೂತ ವ್ಯಕ್ತಿ ನಮ್ಮ ವಿಡಿಯೋವನ್ನು ನೋಡ್ತಾರೆ. ಪರ್ಟಿಕ್ಯುಲರ್ ಆಗಿ ಇದೇ ವಿಡಿಯೋವನ್ನು ನೋಡಿದ್ದೇನೆ ನಾನು, ಮತ್ತು ನನ್ನ ಅಮ್ಮ ಜೊತೆಯಲ್ಲಿ ಮಾಡ್ತಕ್ಕಂಥ ವಿಡಿಯೋಗಳನ್ನು ನೋಡಿದ್ದೇನೆ. ಹಾಗೆಯೇ ಬೇರೆ ಬೇರೆ ಹೀಗೆ ಆ ಸಿಕ್ಕಿರುವಂಥ ಕೆಲವು ಸೆಕೆಂಡ್ಗಳಲ್ಲಿ ಅದನ್ನು ಹೇಳಿದರು. ಆನಂತರ ಮತ್ತೊಂದು ಸುತ್ತು ರಥಕ್ಕೆ ಬರ್ತಾ ಇರಬೇಕಿದ್ರೆ ಇವಾಗ ಎಷ್ಟು ಫಾಲೋವರ್ಸ್ಗಳು ಕೂಡ ಇದ್ದಾರೆ ಅಂತ ಹೇಳುವಂಥದ್ದನ್ನು ಕೇಳಿದರು. ನಾನು ನನ್ನ ಓವರಾಲ್ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಫಾಲೋವರ್ಸ್ಗಳನ್ನು ಕೂಡ ಅವ್ರ ಜೊತೆ ಹೇಳಿದೆ. ಅವರು ಬಹಳ ಖುಷಿಯಾಗಿ, ಒಬ್ಬ ಅವಧೂತ ವಿನಯ್ ಗುರೂಜಿ ಅವರು ಸ್ವಂತ ಪ್ರಯತ್ನ, ಸತತವಾಗಿರುವಂತಹ ನಮ್ಮ ಶ್ರಮದಿಂದ ಏನೋ ಒಂದು ಹೆಜ್ಜೆಯನ್ನು ಒಂದೊಂದು ಸಣ್ಣ ಸಣ್ಣ ಸ್ಟೆಪ್ ಆಗಿ ಇಟ್ಕೊಂಡು ಬರ್ತಿರುವವರಿಗೆ ಎಷ್ಟು ದೊಡ್ಡ ಧೈರ್ಯವನ್ನು ಹಾಗೆ ಎಷ್ಟು ಸಪೋರ್ಟನ್ನು ಕೊಡ್ತಾರೆ ಅಂತ ಹೇಳುವಂಥದ್ದು ಆ ವ್ಯಕ್ತಿಯನ್ನು ಬಹಳ ಹತ್ತಿರದಿಂದ ಮೀಟ್ ಆದ ಹೊತ್ತು ನನಗೆ ಗೊತ್ತಾಯಿತು. ಏನು ಅವರನ್ನು ನಾನು ಒಂದ್ಸಲ ಮಾತಾಡಿಸ್ಬೇಕು ಅಂತೇಳಿ ಆಲೋಚನೆ ಮಾಡಿದ್ದಂತಹ ನನಗೆ ಅವರು ಅಲ್ಲಿ ಕೊಟ್ಟಿರುವಂಥ ಒಂದು ಮಾನಸಿಕವಾಗಿರುವಂಥ ಶಕ್ತಿ ನನಗೆ ತುಂಬಾ ಹ್ಯಾಪಿ ಆಯಿತು. ವೈಯಕ್ತಿಕವಾಗಿ ಅವರ ಮನಸ್ಸಿಗೆ ಖುಷಿಯನ್ನು ಕೊಟ್ಟು ಅವರು ಅವರದ್ದೇ ಆಗಿರುವಂತಹ ಆ ಲಕ್ಷ್ಮಿಯನ್ನು ಅಲ್ಲಿರುವಂತಹ ಬೆಳ್ಳಿಯ ರಥಕ್ಕೆ ಹೀಗೆ ಮುಟ್ಟಿಸಿ ನನಗೆ ಕೊಟ್ಟಿದ್ರು ಅವತ್ತು.
ಎಸ್, ಇದು ಕೊಟ್ಟಿರುವಂಥ 500 ರೂಪಾಯಿ. ಇತ್ತೀಚೆಗೆ ನೀವು ನೋಡಿರ್ಬೋದು, ರೂಪೇಶ್ ಶೆಟ್ಟಿ ಅವರ ಜೈ ಮೂವಿ ರಿಲೀಸ್ ಆಗ್ತಾ ಇದೆ. ಅವರ ಫಸ್ಟ್ ಟಿಕೆಟ್ ಅನ್ನ ಅವರು ಕಿಚ್ಚ ಸುದೀಪ್ ಅವರಿಗೆ ಕೊಡಬೇಕು ಅಂತ ಹೇಳುವ ಕಾರಣದಿಂದ ಅಲ್ಲಿ ಹೋಗಿ ಕಿಚ್ಚ ಸುದೀಪ್ ಅವರಿಗೆ ಕೊಟ್ಟರು. ಅಂದ್ರೆ ಈ ಕೊಟ್ಟಿರುವಂತಹ ಈ ಲಕ್ಷ್ಮಿ, ಈ ಧನ, ಇದು ಸಣ್ಣ ವಿಷಯವಲ್ಲ, ಇದೊಂದು ದೊಡ್ಡ ಮೆಮೊರಿ ಇದೆ, ಅಷ್ಟು ಖುಷಿ ಇದೆ. ನಾವು ಅವರನ್ನು ಒಂದ್ಸಲ ಮೀಟ್ ಆಗಬೇಕು ಅಂತ ಹೇಳಿದವರು, ಅವರನ್ನು ನಾವು ಭೇಟಿಯಾದಾಗ ಅವರು ನಮಗೆ ಲಕ್ಷ್ಮಿಯನ್ನೇ ಕೊಡ್ತಾರೆ ಉಡುಗೊರೆಯಾಗಿ ಅಂತ ಹೇಳಿದಾಗ ಅದು ನಮಗೆ ಎಷ್ಟು ಹ್ಯಾಪಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ರೂಪೇಶ್ ಶೆಟ್ಟಿ ಕೂಡ ತುಳು ಇಂಡಸ್ಟ್ರಿಯಲ್ಲಿ ಅತೀ ದೊಡ್ಡ ಕಲಾವಿದರು. ಹಾಗೇನೆ ಅವರು ಕೂಡ ಮಾಡಿರುವಂಥ ಜೈ ಚಿತ್ರಕ್ಕೆ ಎಷ್ಟು ಬಜೆಟನ್ನು ಅವರು ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಆದರೆ ಸುದೀಪ್ ಅವರಿಗೆ ಅವರು ಕೊಟ್ಟಿರುವಂಥ ಫಸ್ಟ್ ಟಿಕೆಟ್ಗೆ ಸುದೀಪ್ ಅವರು ಅವರಿಗೆ 501 ರೂಪಾಯಿಯನ್ನು ಕೊಡ್ತಾರೆ. ಅಷ್ಟು ಹಣವನ್ನು ಅವರ ಚಿತ್ರಕ್ಕೆ ಹಾಕಿದ್ರು, ಬೇರೆ ಬೇರೆ ಶೋಗಳಲ್ಲಿ ಅವರು ವಿನ್ ಆಗಿದ್ರು ಕೂಡ ಸುದೀಪ್ ಅವರು ಕೊಟ್ಟಿರುವಂಥ 501 ರೂಪಾಯಿ ಅಂದರೆ ಸುದೀಪ್ ಅವರ ಮೇಲೆ ರೂಪೇಶ್ ಶೆಟ್ಟಿ ಅವರಿಗೆ ಅತೀವವಾಗಿರುವಂಥ ಪ್ರೀತಿ ಇದೆ, ಗೌರವ ಇದೆ. ಹಾಗಿರುವಾಗ ಅವರು ಇವ್ರ ಜೊತೆ ಏನು 500 ರೂಪಾಯಿ ಇಲ್ಲದೆ ಅಲ್ಲ, ಎಷ್ಟೋ ಹಣ ಇದೆ. ಆದರೂ ಕೂಡ ಸುದೀಪ್ ಕೊಟ್ಟಿರುವಂಥ ಮೊದಲ 501 ರೂಪಾಯಿ ನನ್ನ ಜೀವನದ ಸ್ಪೆಷಲ್ ಆಗಿರುವಂಥ ಮೂಮೆಂಟ್ ಇದು, ಇದನ್ನು ನಾನು ಯಾವತ್ತೂ ಇಟ್ಕೊಳ್ತೀನಿ, ಹೀಗೆಲ್ಲ ಅವರು ಹೇಳಿದರು. ನೋಡಿ, ಈ ವಿಷಯವನ್ನು ಶೇರ್ ಮಾಡಬೇಕಿಲ್ವ ಅಂತ ನಂಗೆ ಗೊತ್ತಿಲ್ಲ. ಒಬ್ಬ ವ್ಯಕ್ತಿಯನ್ನು ಬಹಳ ದೂರದಿಂದ ನಾವು ನೋಡಿರ್ತೇವೆ, ಅವರ ಮಾತುಗಳನ್ನು ಕೇಳಿರ್ತೇವೆ, ಆದರೆ ಅವರನ್ನು ಬಹಳ ಹತ್ತಿರದಿಂದ ಮೀಟ್ ಆದಾಗ ಅವರಲ್ಲಿರುವಂತಹ ಇಂತಹ ಪ್ರೋತ್ಸಾಹದ ಗುಣಗಳು ನಮ್ಮನ್ನು ಇನ್ನೂ ಕೂಡ ಅವರ ಮೇಲಿರುವಂತಹ ಗೌರವ, ಪ್ರೀತಿ ಹೆಚ್ಚಿಸುವಂತೆ ಮಾಡ್ತದೆ. ವಿನಯ್ ಗುರೂಜಿ ಅವರು ನನಗೆ ಕೊಟ್ಟಿರುವಂತಹ ಈ ಒಂದು ದೊಡ್ಡ ಶಕ್ತಿ ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಮರೆಯೋಕೆ ಆಗ್ತಿಲ್ಲ. ಇಂತಹ ಒಳ್ಳೆಯ ಒಂದು ಸಂದರ್ಭವನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಹಾಗೆಯೇ ವಿನಯ್ ಗುರೂಜಿ ಅವರ ಬಗ್ಗೆ ಕೂಡ ಸಾಕಷ್ಟು ಮಂದಿ ಅಭಿಮಾನಿಗಳು ಅವರ ಮಾತಿನ ಬಗ್ಗೆ, ಅವರು ಹೇಳುವಂಥ ವಿಚಾರಗಳ ಬಗ್ಗೆ ಸಾಕಷ್ಟು ಮಂದಿ ಅವರ ವಿಷಯಗಳನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿಗಳಿರ್ಬೋದು. ಆದರೆ ಅವರು ಎಲ್ಲೂ ಕೂಡ ಕ್ಯಾಮರಾಗಳಿರಲಿಲ್ಲ, ಏನೂ ಇರಲಿಲ್ಲ. ಆದರೆ ಹಿಂದೆ ಕೂಡ ಸಾಕಷ್ಟು ಮಂದಿಗೆ ಈ ರೀತಿಯಲ್ಲೂ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ದೊಡ್ಡ ಗುಣ ಇದೆ ಅಂತ ಹೇಳುವಂಥದ್ದನ್ನು ನಾವು ನೆನಪಲ್ಲಿ ಇಟ್ಕೊಳ್ಳೋಣ. ಈ ವಿಡಿಯೋ ಅವರಿಗೆ ತಲುಪುತ್ತಾ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವಧೂತ ವಿನಯ್ ಗುರೂಜಿ ಅವರಿಗೆ ಧನ್ಯವಾದ. ನಾನು ಅದನ್ನೇ ಪ್ರಾರಂಭದಲ್ಲಿ ಹೇಳಿರೋದು, ಯಾವುದೋ ಒಂದು ವಿಷಯ, ಯಾವುದೋ ಒಂದು ಸಂದರ್ಭ ಅಥವಾ ಯಾವುದೇ ಒಂದು ವಸ್ತು, ವ್ಯಕ್ತಿ ನಮಗೆ ಸಿಗಬೇಕು ಅಂತ ಹೇಳಿದರೆ ನಾವು ಜಾಸ್ತಿ ಅದರ ಬಗ್ಗೆ ಹೋರಾಟವನ್ನು ಅಥವಾ ಅದರ ಬಗ್ಗೆ ಯೋಚನೆಯನ್ನು ಮಾಡಬೇಕು ಅಂತೇಳಿ ಇಲ್ಲ. ಸಮಯ ಬಂದಾಗ ನಾವು ನಿಜವಾಗ್ಲೂ ನಮ್ಮ ಹೃದಯದಿಂದ ಮನಸ್ಪೂರ್ವಕವಾಗಿ ನಮ್ಮ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ, ನಂಬಿಕೆಯಿಂದ ಇಷ್ಟಪಟ್ಟು ತೊಡಗಿಸಿಕೊಂಡ್ರೆ ಏನು ನಾವು ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡಿರ್ತೇವೆ ಆ ಸಮಯಕ್ಕೆ ಸರಿಯಾಗಿ ಅದು ನಮ್ಮ ಕೈ ಸೇರ್ತದೆ ಅಂತ ಹೇಳೋದಕ್ಕೆ ಇದು ಕೂಡ ಸಾಕ್ಷಿ. ಯಾವತ್ತು ನನಗೆ ವಿನಯ್ ಗುರೂಜಿ ಅವರು ಸಿಕ್ಕಿದ್ದು, ಅವರು ಮಾತಾಡಿಸಿದ್ದು, ಅವರೊಂದು ಪ್ರೋತ್ಸಾಹ ನನಗೆ ಗೊತ್ತಾಯಿತು. ಆ ವ್ಯಕ್ತಿಯನ್ನು ನಾನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಆ ಸಮಯ ಸಾಂದರ್ಭಿಕವಾಗಿರುವಂತಹ ಕ್ಷಣ ಖಂಡಿತವಾಗ್ಲೂ ನಾವು ಇಷ್ಟಪಟ್ಟವರನ್ನು ನಮ್ಮ ಹತ್ರ ಬರುವಾಗೆ ಮಾಡುತ್ತೆ. ಅವರಿಂದ ನಮಗೆ ಒಳ್ಳೆಯ ಶಕ್ತಿಯ ಮಾತುಗಳು, ಧೈರ್ಯ ಕೂಡ ಸಿಗುತ್ತೆ ಅಂತ ಹೇಳುವಂಥದ್ದು ಗೊತ್ತಾಯಿತು. ಒನ್ಸ್ ಅಗೇನ್ ಅವಧೂತ ವಿನಯ್ ಗುರೂಜಿ ಅವರಿಗೆ ಧನ್ಯವಾದ. ಹಾಗೆಯೇ ಅಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ KV ರೇಣುಕಾ ಪ್ರಸಾದ್, ಹಾಗೆಯೇ ಅವರ ಮನೆಯವರಿಗೂ ಧನ್ಯವಾದ. ಕುಕ್ಕೆ ಸುಬ್ಬಪ್ಪನಿಗೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕಾರ ಮಾಡ್ತಾ ಈ ಒಂದು ವಿಷಯ ಶೇರ್ ಮಾಡಿದ್ದೀನಿ. ಒಳ್ಳೆಯ ಕ್ಷಣಗಳನ್ನು ಶೇರ್ ಮಾಡಿಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ. ಸೊ ನಿಮಗೂ ಒಳ್ಳೆಯದಾಗಲಿ. ಹಾಗೆಯೇ ಈ 500 ರೂಪಾಯಿ ಯಾವತ್ತೂ ನನ್ನ ಜೀವನದ ಒಂದು ಸ್ಪೆಷಲ್ 500 ರೂಪೀಸ್ ಆಗಿರುತ್ತೆ. ಸೊ ತುಂಬಾ ಹ್ಯಾಪಿ ಆಯಿತು. ಹಾಗಾಗಿ ಇದನ್ನು ಹೀಗೆ ಮಡಚಿ ಪರ್ಸಿನ ಒಳಭಾಗದಲ್ಲೇ ಇಟ್ಟಿದ್ದೀನಿ. ಯಾವತ್ತೂ ಇರುತ್ತೆ. ಎಷ್ಟೇ ನಾವು ಹಣವನ್ನು ಖರ್ಚು ಮಾಡಿದರೂ ಕೂಡ ಇದೊಂದು ಬೆಸ್ಟ್ ಆಗಿರುವಂಥ ಕ್ಷಣ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಒಳ್ಳೆಯ ಕ್ಷಣಗಳಿಗಾಗಿ ಕಾಯ್ತಾ ಇರಿ. ಅದು ಖಂಡಿತವಾಗ್ಲೂ ನಿಮ್ಮನ್ನು ಭೇಟಿಯಾಗುತ್ತೆ. ಥ್ಯಾಂಕ್ ಯು.